ಆತ್ಮೀಯ ನನ್ನ ನಿಪ್ಪಾಣಿ ವಲಯದ ಶಿಕ್ಷಕ ಬಂಧುಗಳಿಗೆ ಈ ರವಿವಾರ ದಿವಸ ಒಂದು ನಿಮಗೆ ಇನ್ಕಮ್ ಟ್ಯಾಕ್ಸ್ ಟ್ರೈನಿಂಗ್ ಕೊಡತ್ತೇನು ಒಂದು ಸ್ವಲ್ಪ ಕೇಳ್ಕೊರಿ. ಇದು ನಂದು ಹೌಸಿಂಗ್ ಲೋನ್ ಐತಿ, ನನಗೆ ಇನ್ಕಮ್ ಟ್ಯಾಕ್ಸ್ ಬರೋಂಗಿಲ್ಲ ಅನ್ನೋರು ಈ ವಿಡಿಯೋ ನೋಡೋಕೆ ಅಡ್ಡಿ ಇಲ್ಲ, ನೋಡಿರಿ ತಿಳಿಸಿ ಹೇಳ್ತೀನಿ ನಾನು. ಈಗ ಏನಾಕೈತಿ ಅಂದ್ರೆ ಒಂದು ಕ್ಯಾಲ್ಕುಲೇಷನ್ ಶೀಟ್ ತೊಗೋತೇನೆ. ಯಾರ್ದಂದ್ರೆ ನಮ್ಮ ಕುರ್ಲಿ ಹೆಡ್ ಮಾಸ್ಟರ್ ಅನಿಲ್ ಮಾಳಿ ಸರ್ ಫ್ರೆಂಡ್ ಅಂತ ತೊಗೋತೇನೆ ರೀ, ಅವ್ರದ್ದಲ್ಲ, ಅವ್ರ ಫ್ರೆಂಡದ್ದು ಐತಿ ನೋಡಿರಿ. ಎಲ್ಲಿ ಓದ್ತದ? ಓಕೆ ನೋಡಿರಿ, ಆಗ್ಬಿಟ್ಟು ಇದು ನೋಡಿರಿ. ಓಕೆ, ಇಲ್ಲಿ ಐತೆ ನೋಡಿರಿ, ಅನಿಲ್ ಮಾಳಿ ಸರ್ ಫ್ರೆಂಡ್ ಇವರ ಮಾರ್ಚ್ದಿಂದ ಫೆಬ್ರವರಿ ಮಟ್ಟ ಬೇಸಿಕ್ ಐತಿ. ನೀವು ನೋಡಿರಿ, ಬೇಸಿಕ್ಕ, SFN, DA ಮತ್ತು HRA, ಮೆಡಿಕಲ್ ಇದೆಲ್ಲ ಕೂಡಿ ಇದು ತೆಳಗು ಅವೆಲ್ಲ ಕೂಡಿದ್ದು ಅದಾವೆ, ನೀವು ನೋಡ್ಕೊರಿ. ಆನಂತರ ಟೋಟಲ್ ಎಲ್ಲ ಕೂಡಿ ಎಷ್ಟಾಕೈತಿ? ನೋಡಿರಿ, ಎಲ್ಲ ಕೂಡಿ 11 ಲಕ್ಷ 11,60,000 ರೂಪಾಯಿ ಟೋಟಲ್. ಇದು ಅವ್ರದ್ದು ಒಂದು ವರ್ಷದ ಇನ್ಕಮ್ ಅಂತ ತಿಳ್ಕೊರಿ. ನೀವು ನಿಮ್ಮದೇ ತಿಳ್ಕೊರಿ, ಅವ್ರದ್ದು ಬಿಡ್ರಿ, ನಿಮ್ಮದೇ ತಿಳ್ಕೊರಿ. ಅದರಂತೆ ಇನ್ನು ನೆಕ್ಸ್ಟ್ ಇದೆ ಡಿಡಕ್ಷನ್ ಅದಾವ ತೆಳಗೆ. ಏನೇನು ಪಿ ಟ್ಯಾಕ್ಸ, JIS, LIC, KJD ಮತ್ತು GPF ಇದೆಲ್ಲ ಕೂಡಿ ಇವ್ರದ್ದು ಎಷ್ಟಾಗೈತಿ ಟೋಟಲ್ ಡಿಡಕ್ಷನ್? 1,65,000 ರೂಪಾಯಿ ಆಗೈತಿ. ಇನ್ನು ಇದನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಅವ್ರ ಇನ್ಕಮ್ ಮಾತ್ರ ಎಷ್ಟು ಅನ್ನೋದು ನೀವು ಮತ್ತೊಮ್ಮೆ ಹೇಳ್ತೀನಿ, ನೆನಪಿಟ್ಕೋರಿ. 11,60,000 ರೂಪಾಯಿ. ಇನ್ನು ಕ್ಯಾಲ್ಕುಲೇಷನ್ ಶೀಟ್ 2ನೇ ಪೇಜ್ ತೊಗೊಂಡು ಅಲ್ಲಿ ಬರ್ರಿ. 2ನೇ ಪೇಜ್ದಾಗ ಇಲ್ಲಿ ನೋಡ್ಕೋತ ಹೋಗ್ರಿ. ಫಸ್ಟ್ ಇದು ನೋಡಿರಿ, ನ್ಯೂ ರೆಜ್ಯೂಮ್, ಇದು ಓಲ್ಡ್ ರೆಜ್ಯೂಮ್ ಮ್ಯಾಗ ಐತೆ ನೋಡಿರಿ. ನ್ಯೂ ರೆಜ್ಯೂಮ್, ಓಲ್ಡ್ ರೆಜ್ಯೂಮ್. ಆನಂತರ ಅವ್ರದ್ದು ಒಂದು ವರ್ಷದ ಪಗಾರ 11 ಲಕ್ಷ, ಇದ್ರಾಗ 11 ಲಕ್ಷ ತೊಗೊಂಡಿವು. ಇನ್ನು ಗೋರ್ಮೆಂಟ್ ರೂಲ್ಸ್ ಪ್ರಕಾರ ನ್ಯೂ ರೆಜ್ಯೂಮ್ದಾಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ರೂಪಾಯಿ ಕಳೆದೀವಿ ಅಷ್ಟೇ. ಅದನ್ನಷ್ಟು ಬಿಟ್ಟರೆ ಬೇರೆ ಏನು ಕಳೆಯೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಕಳೆದ ಮ್ಯಾಗ ಇಲ್ಲಿ ಏನು ಬರ್ತೈತಿ ನಮಗೆ ಟ್ಯಾಕ್ಸ್ ಲೆಕ್ಕ ಮಾಡೋಕೆ ಬರ್ತೈತಿ. ಟ್ಯಾಕ್ಸ್ ಹೆಂಗೆ ಲೆಕ್ಕ ಮಾಡೋದ ಈಗ ಹೇಳ್ತೀನಿ ನಾನು ಮುಂದೆ. ಇಲ್ಲಿ ಇವ್ರದ್ದು ಏನು ಮಾಡಿದ್ದೀವಿ ಈಗ, ಹೊಸ ರೆಜ್ಯೂಮ್ದಾಗ 75,000 ರೂಪಾಯಿ ಕಳೆದೆವು. ಮತ್ತು ಹಳೆ ರೆಜ್ಯೂಮ್ದಾಗ ನೋಡಿರಿ, ಅವ್ರದ್ದು ಪಿ ಟ್ಯಾಕ್ಸ್ ಕಳೆದೆವು, 2 ಲಕ್ಷ ಹೌಸಿಂಗ್ ಲೋನ್ ತೆಗೆದೆವು, 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ತೆಗೆದೆವು. ಎಲ್ಲ ಕೂಡಿ ಇಲ್ಲಿ ಬಂದ ಮತ್ತು ಒಂದು 97 ತನಕ ATC ಅವ್ರ ಆಫೀಸ್ ಡಿಡಕ್ಷನ್ ಇದ್ದಿರಲ್ಲ, ಅದನ್ನು 97 ತೆಗೆದೆವು. ಎಲ್ಲ ಕೂಡಿ ನಮಗೆ ಎಲ್ಲಿಗೆ ಬಂತೀಗ ಟ್ಯಾಕ್ಸೇಬಲ್ ಇನ್ಕಮ್ ಹೊಸದ್ರಾಗ 10 ಲಕ್ಷ, ಹಳಿದ್ರಾಗ 8 ಲಕ್ಷ. ಇನ್ನು ಅದಕ್ಕೆ ನಾವು ಲೆಕ್ಕ ಮಾಡೋಕ್ಕೆ ಹೋದೀವಂದರೆ ಟ್ಯಾಕ್ಸ್ ಬರ್ತೈತಿ ಹೊಸದ್ರಾಗ 62,000, ಹಳಿದ್ರಾಗ 74,000. 62 ದೊಡ್ಡದು, 74 ದೊಡ್ಡದು. 74 ತುಂಬಂಗಿಲ್ಲ ಅವ್ರು ಅನಿಲ್ ಮಾಳಿ ಸರಿಗೆ. ಹಳಿದ್ರಾಗ ಅವ್ರದ್ದು 2 ಲಕ್ಷ ನಾವು ಆಲ್ರೆಡಿ ಏನು ಮಾಡಿದ್ದೀವಿ, ಹೌಸಿಂಗ್ ಲೋನ್ ಹಾಕಿದ್ದೀವಿ. ಇಲ್ಲಿ ನೋಡ್ಕೊರಿ ನೀವು, 2 ಲಕ್ಷ ಹೌಸಿಂಗ್ ಲೋನ್ ಇಲ್ಲಿ ಐತೆ ನೋಡ್ರಿ.
2 ಲಕ್ಷ ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಮೈನಸ್ ಮಾಡಿದ್ರೂ ಅವ್ರಿಗೆ 74,000 ರೂಪಾಯಿ ಹಳಿದ್ರಾಗ ಬರತೈತಿ. ಹೊಸದ್ರಾಗ 62 ಬರ್ತೈತಿ. ಅದಕ್ಕೆ ಅವ್ರಿಗೆ ಏನಂತಾರು 62ರಂಗೆ ನಂದು ಕಟ್ ಮಾಡಿಬಿಡ್ರಿ ಅಂದರು. ಅದ್ರ ಪ್ರಕಾರ ಈಗ ಡಿಸೆಂಬರ್ದಾಗೂ ಕಟಾವಣೆ ಹಾಕಿವು 22,000 ರೂಪಾಯಿ, ಜನವರಿಗೆ 22, ಫೆಬ್ರವರಿಗೆ 22, ಮಾರ್ಚ್ದಾಗ ಮಾಡೋಕೆ ಮಾಡಂಗಿಲ್ಲ ಅಂತ ನಿಮ್ಗೆ ಹೇಳಿದೆ ನಾನು. ಈ ರೀತಿಯಾಗಿ ನಮ್ಮದು ಹೌಸಿಂಗ್ ಲೋನ್ ಇದ್ರೂ ಸಹಿತ ನಮಗೆ ಟ್ಯಾಕ್ಸ್ ಬರೋದೇನ ಈ ಸಲ. ಅದಕ್ಕೆ ನೀವು ಇದೇನು ಬೇಸಿಕ್ ಎಟ್ಟೈತಿ ಇವ್ರದ್ದು ಇದನ್ನು ನೋಡತ್ತೀವಲ್ಲ, ಇವ್ರದ್ದು ಬೇಸಿಕ್ ನೋಡಿರಿ. ಇವತ್ತು ಡಿಸೆಂಬರ್ದಾಗ 85,600 ಐತಿ ನೋಡಿರಿ. ಅವ್ರದ್ದು ಇನ್ಕಮ್ ಟ್ಯಾಕ್ಸ್ 60,000 ಫಿಕ್ಸ್. ಇದನ್ನು ತಿಳ್ಕೊಂಬಿಡ್ರಿ. ಓಕೆ. ಇನ್ನು ಅದು ಹಳಿದು ಯಾಕೆ ಹೆಚ್ಚಾಕೈತಿ, ಹೊಸದು ಕಡಿಮೆ ಆಕೈತಿ ಅನ್ನೋದು ಸ್ವಲ್ಪ ಒಂದು ನಿಮಿಷದಾಗ ಹೇಳ್ಬಿಡ್ತೇನೆ. ಇಲ್ಲಿ ನೋಡಿರಿ, ಇಲ್ಲೊಂದು ಸ್ಲ್ಯಾಬ್ ಐತಿ ಗೌರ್ಮೆಂಟ್ ಕೊಟ್ಟದ್ದು. ಐತಿ ನೋಡಿರಿ, ಇದು ನ್ಯೂ ರೆಜಿಮ್ ಇದು. ಇಲ್ಲೈತಿ ನೋಡಿರಿ ನ್ಯೂ ರೆಜಿಮ್. ನ್ಯೂ ರೆಜಿಮ್ದಾಗ 0ದಿಂದ 3 ಲಕ್ಷ ಮಟ್ಟ ಯಾವುದೇ ಟ್ಯಾಕ್ಸ್ ಇಲ್ಲ. 3 ಲಕ್ಷದಿಂದ 7 ಲಕ್ಷ ಮಟ್ಟ 5%. 3 ಲಕ್ಷದಿಂದ 7 ಲಕ್ಷ ಅಂದರೆ 4 ಲಕ್ಷ. 4 ಲಕ್ಷಕ್ಕೆ 5% ಅಂದರೆ 20,000. ಆನಂತರ 7 ಲಕ್ಷದಿಂದ 10 ಲಕ್ಷ ಮಟ್ಟ 10% ಅಂದರೆ ಅಲ್ಲಿ 3 ಲಕ್ಷ, ಅಲ್ಲಿ 30,000, ಅಲ್ಲಿ 20,000, ಇಲ್ಲಿ 30,000. ಇನ್ನು 10 ಲಕ್ಷ ಮ್ಯಾಗಿಂದ ನಿಮ್ಮದು ಎಟ್ಟೈತಿ ನೋಡಿರಿ. ಅದ್ರ ರೂಲ್ಸ್ 12 ಮಟ್ಟ, 10ರಿಂದ 12 ಮಟ್ಟ 15%. 12ರಿಂದ 15 ಲಕ್ಷ ಮಟ್ಟ 20%. 15ರಿಂದ ಮುಂದೆ ಎಷ್ಟೇ ಇದ್ದರೂ 30%. ಹಿಂಗೆ ಇದು ಲೆಕ್ಕ ಐತಿ ನಿಮಗೆ. ಟ್ಯಾಕ್ಸೇಬಲ್ ಇನ್ಕಮ್ ಎಲ್ಲ ಮೈನಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ನ, ಹೌಸಿಂಗ್ ಲೋನ ಎಲ್ಲ ಕಳೆದ ಮ್ಯಾಗ ಅದು ಟ್ಯಾಕ್ಸೇಬಲ್ ಇನ್ಕಮ್ ಅಂತ ಬರ್ತೈತಿ ಅಂತ ಹೇಳಿಲ್ಲ. ಅದಕ್ಕೆ ಹಿಂಗೆ ಲೆಕ್ಕ ಮಾಡಬೇಕು ನೀವು. ಅಂದರೆ ನಿಮ್ದು ಎಷ್ಟು ಟ್ಯಾಕ್ಸ್ ತುಂಬಬೇಕು ಗೊತ್ತಾಗತ್ತೆ. ಇನ್ನು ಇದು ಹೊಸದಾಯ್ತು. ಇನ್ನು ಹಳಿದು ಅಂತ ತೊಗೋತೀನಿ ನೋಡ್ರಿ. ಇದು ಹಳಿದೈತಿ ನೋಡಿರಿ, ಇದು ಓಲ್ಡ್ ರೆಜಿಮ್. ಇಲ್ಲಿ ನೋಡಿರಿ, 0ದಿಂದ 2.5 ಮಟ್ಟ ಟ್ಯಾಕ್ಸ್ ಇಲ್ಲ. 2.5ರಿಂದ 5 ಲಕ್ಷ ಮಟ್ಟ 5% ಅಂದರೆ 12,500 ರೂಪಾಯಿ. 5ರಿಂದ ಇಲ್ಲೈತಿ ನೋಡ್ರಿ ನಮಗೆ 10 ಲಕ್ಷ ಮಟ್ಟ, 5 ಲಕ್ಷದಿಂದ 10 ಲಕ್ಷ ಮಟ್ಟ 20% ಅಂದರೆ 1 ಲಕ್ಷಕ್ಕೆ 20,000 ರೂಪಾಯಿ ಕೊಡಬೇಕು ನಾವು. ಹೀಗಾಗಿ ಇಲ್ಲೇ ನಮಗೆ ಹೆಚ್ಚು ಬರತೈತಿ. ಆದರೆ ಸರ್ಕಾರ ಮಾಡಿದ ರೂಲ್ಸ ಎಲ್ಲರೂ ಫಾಲೋ ಮಾಡೋನು. 10 ಮ್ಯಾಗ ಇದ್ದವ್ರದಂತೆ ಪಾಪ 30%. ಈಗ ಹಳಿದ್ರಾಗ 10 ಮ್ಯಾಗ ಬರೋದಿಲ್ಲ, ಯಾಕಂದ್ರೆ ಏನೇನೋ ಮೈನಸ್ ಮಾಡಿರ್ತೀವಿ. ಹೀಗಾಗಿ ಹಳಿದ್ರಾಗ ಹೆಚ್ಚು ಬರತೈತಿ, ಹೊಸದ್ರಾಗ ಕಡಿಮೆ ಬರತೈತಿ. ಎಲ್ಲರೂ ಹೊಸದ್ರ ಜೋಡಿ ಹೋಗೋಣ. ನಮಸ್ಕಾರಗಳು.